ನಮಸ್ಕಾರ ವೀಕ್ಷಕರೇ. ಕೌಂಟ್ ಡೌನ್ ಸ್ಟಾರ್ಟ್ಸ್ ಅಂತ ಕರೀತಾ ಇದ್ದಾರೆ. ನಮ್ಮ ದೇಶದಲ್ಲ, ಬೇರೆ ದೇಶಗಳಲ್ಲಿ ಇದನ್ನ ಇವತ್ತು ಕೌಂಟ್ ಡೌನ್ ಸ್ಟಾರ್ಟ್ಸ್ ಅಂತ ಕರೀತಾರೆ. ಯಾಕೆ ಅಂದ್ರೆ, ನಾನು ಹಿಂದೆ ಒಂದು ತೋರಿಸ್ತಾ ಇದ್ದೀನಿ ಇಮೇಜು. ಭೂಮಿ ಮೇಲೆ ಒಂದು ಕ್ಷುದ್ರ ಗ್ರಹ ಬಂದು ಹೊಡೆಯುತ್ತೆ. ಯಾವ ಡೇಟು ಅನ್ನೋದಾದ್ರೆ 2 ಡೇಟ್ಗಳನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಭೂಮಿ ತುಂಬಾ ಕ್ಲೋಸರ್ ಆಗಿ ಬಂದು ಹೋಗುತ್ತೆ. 2029, ಇನ್ನೊಂದು 2036. ಈ 2 ಟೈಮ್ ನಲ್ಲಿ ಭೂಮಿ ಹತ್ತಿರಕ್ಕೆ ಬಂದು ಹೋಗುತ್ತೆ. ಚಾನ್ಸಸ್ ಬಂದು ಒಂದು 4.4% ಇರಬಹುದು ಅಂತ ಹೇಳ್ತಾ ಇದ್ದಾರೆ. 4% ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕೆ ಅಂದ್ರೆ ಅದು ಇಲ್ಲ ಚಂದ್ರನಿಗೆ ಇಂಪ್ಯಾಕ್ಟ್ ಮಾಡಬಹುದು, ಇಲ್ಲ ಭೂಮಿಗೆ ಇಂಪ್ಯಾಕ್ಟ್ ಮಾಡಬಹುದು. ರಿಲೇಟೆಡ್ ಟು ದಟ್ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿ ಎಷ್ಟೋ ಫಿಲಂಗಳು ಕೂಡ ಇವತ್ತು ಬರ್ತಾ ಇದೆ. ಸೈಂಟಿಸ್ಟ್ಗಳು ಆ ವಿಷಯಗಳನ್ನ ಆರ್ಟಿಕಲ್ ರೂಪದಲ್ಲಿ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ಲಸ್ ಭೂಮಿ ಮೇಲೆ ನಾವಿವತ್ತು ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕಂಡುಹಿಡಿತಾ ಇದೀವಲ್ಲ, ಅಂಥದ್ದನ್ನ ಕಂಡುಹಿಡಿಯೋದನ್ನ ಕಡಿಮೆ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕರೆದ್ರು ಕೌಂಟ್ ಡೌನ್ ಸ್ಟಾರ್ಟ್ಸ್. ಭೂಮಿ ಮೇಲಿರುವಂತ ನ್ಯೂಕ್ಲಿಯರ್ ವೆಪನ್ಗಳೆಲ್ಲ ಆಕ್ಟಿವೇಟ್ ಆಗೋದ್ರೆ ಹೆಚ್ಚೆಚ್ಚು ಅಂದ್ರೆ ಜಾಸ್ತಿ ಟೈಮ್ ಬೇಡ, 1.5 ನಿಮಿಷದಲ್ಲಿ ಭೂಮಿ ಪೂರ್ತಿಯಾಗಿ ಧ್ವಂಸ ಆಗೋಗ್ಬಿಡುತ್ತೆ. ರೇಡಿಯೇಷನ್ ಅನ್ನೋದು ಭೂಮಿ ಮೇಲೆ ಪೂರ್ತಿಯಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಬದುಕೋದು ಮನುಷ್ಯನಿಗೆ ಕಷ್ಟ ಆಗುತ್ತೆ. ಅಂತ ಸಂದರ್ಭ ಬರಬಹುದು. ಅಂತ ದಿನಗಳಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಅಂತಾನೆ ಕರೀತಾ ಇದ್ದಾರೆ. ಆಗಬಹುದು, ಆಗದೇನು ಇರಬಹುದು. ಆರ್ಟಿಕಲ್ಗಳು ಹೇಳೋ ಪ್ರಕಾರ ಚಾನ್ಸಸ್ ಜಸ್ಟ್ 4.4% ಅಷ್ಟೇ. ಬಟ್ ಆದ್ರೆ ಸಿದ್ಧ ಆಗಿರಿ, ಇಂಪ್ಯಾಕ್ಟ್ ನ ಎದುರಿಸೋದಕ್ಕೆ ಸಿದ್ಧ ಆಗಿ. ಅದಕ್ಕೆ ಇವತ್ತು ಶ್ರೀಮಂತರುಗಳೆಲ್ಲ ಏನ್ ಮಾಡ್ತಾ ಇದಾರೆ, ಅಂಡರ್ ಗ್ರೌಂಡ್ ಬಂಕರ್ಸ್ಗಳನ್ನ ಮಾಡ್ಕೊಳ್ತಾ ಇದಾರೆ, ಅಂಡರ್ ಗ್ರೌಂಡ್ ಸಿಟಿಗಳನ್ನ ಮಾಡ್ಕೊಳ್ತಾ ಇದಾರೆ. ಕಾರಣ ಬಂದು ಆ ರೇಡಿಯೇಷನ್ ಇಂಪ್ಯಾಕ್ಟ್ ಮಾಡುತ್ತಲ್ಲ, ಇಂಪ್ಯಾಕ್ಟ್ ಇಂದ ಬಚಾವ್ ಆಗ್ಬೇಕು ಅನ್ನೋ ಕಾರಣಕ್ಕೆ. ನಾನು ಮೊದಲೇ ಹೇಳಿದೆ, ಅವರು ಇದನ್ನ 2 ಡೇಟ್ಗಳನ್ನ ಮೆನ್ಷನ್ ಮಾಡ್ತಾರೆ. ಒಂದು ಇಲ್ಲಿ ತೋರಿಸ್ತಾ ಇದ್ದೀನಿ, ಎಪೋಫಿಸ್ ಹೇಳಿದೀವಿ ಆಲ್ರೆಡಿ. ಈ ಕ್ಷುದ್ರ ಗ್ರಹದ ಬಗ್ಗೆ ಕೇಳಿರ್ತೀರಾ. 2 ಕ್ಷುದ್ರ ಗ್ರಹಗಳು ಒಂದೇ ಹೆಸರಲ್ಲಿ ಕೊಟ್ಕೊಂಡು ಹೋಗ್ತಾರೆ. ಚಾನ್ಸಸ್ ಒಂದು ಬಂದು 2029ರಿಂದ 2036 2 ಟೈಮಲ್ಲಿ ಪಾಸ್ ಆಗುತ್ತೆ. ಸುಮಾರು 800 ಕಿಲೋಮೀಟರ್ ಡಯಾಮೀಟರ್ ಇರುವಂತದ್ದು. ಸಣ್ಣ ಪುಟ್ಟ ಕ್ಷುದ್ರ ಗ್ರಹ ಅಲ್ಲ, 800 ಕಿಲೋಮೀಟರ್ ಡಯಾಮೀಟರ್ ಅಂದ್ರೆ ಹತ್ತತ್ರ ಎಷ್ಟು ದೊಡ್ಡದು, ನಮ್ಮ ಕರ್ನಾಟಕದ ಒಂದು 3/4 ಭಾಗ ಕವರ್ ಆಗುತ್ತೇನೋ ಆ ಡಯಾಮೀಟರ್ ಇರುವಂತ ಒಂದು ಕ್ಷುದ್ರ ಗ್ರಹ ಅಕಸ್ಮಾತ್ ಆಗಿ ಬಂದು ಭೂಮಿ ಮೇಲೆ ಯಾವುದೇ ಭಾಗಕ್ಕೆ ಬಿದ್ದರೂ ಒಂದು ಸುನಾಮಿ ಆಗಬಹುದು, ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ವೇರಿಯೇಷನ್ ಆಗ್ಬೋದು, ಟೆಕ್ಟಾನಿಕ್ ಪ್ಲೇಟ್ಸ್ ಅಲ್ಲಿ ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಆಗಿನ ಕಾಲಕ್ಕೆ ಹೇಳೋದಾದ್ರೆ ಡೈನೋಸರ್ಸ್ ಲೋಕ ಇತ್ತಲ್ಲ, ಆ ಪ್ರಪಂಚ ಅಂತ್ಯ ಆಯ್ತಲ್ಲ, ಅಂತ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಯಾವಾಗ 2029ರಿಂದ ಒಂದು 36 ಈ ಟೈಮ್ನ ಅವ್ರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಆಗುತ್ತೆ ಅಲ್ಲ, ಪ್ರಿಡಿಕ್ಷನ್ ಆಗಬಹುದು ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೊಂದು ಕ್ಷುದ್ರ ಗ್ರಹ ಬರುತ್ತೆ, ಅದು ಸ್ವಲ್ಪ ಚಿಕ್ಕದಿರ್ಬೋದು, ಅದರಿಂದನೂ ಇಂಪ್ಯಾಕ್ಟ್ ಆಗಬಹುದು ಅಂತಾನೆ ಅದಕ್ಕೆ ಎಲ್ಲ ಕಡೆ ಹೇಳ್ತಾರೆ. ಅವರು ಆಗುತ್ತೆ ಅಂತ ಎಲ್ಲ ಸ್ಪೆಸಿಫಿಕ್ ಆಗಿ ಅವ್ರು ಮೆನ್ಷನ್ ಮಾಡ್ತಾ ಇಲ್ಲ. ಇದನ್ನ ನಾಸಾ ಕೂಡ ಕನ್ಫರ್ಮ್ ಮಾಡಿದೆ. 2029 ಇಲ್ಲ 2036 ಭೂಮಿಗೆ ತುಂಬಾ ಕ್ಲೋಸೆಸ್ಟ್ ಆಗಿ ಬಂದು ಹೋಗುತ್ತೆ. ಭೂಮಿ ಗ್ರಾವಿಟೇಷನಲ್ ಫೋರ್ಸ್ ಬೇಸ್ ಮೇಲೆ ಏನಾದ್ರೂ ಅದು ಭೂಮಿ ಕಡೆ ಅಟ್ರಾಕ್ಟ್ ಆದ್ರೆ, ಇಲ್ಲ ಚಂದ್ರನ ಗ್ರಾವಿಟೇಷನಲ್ ಫೋರ್ಸ್ ಬೇಸ್ ಇಂದ ಏನಾದ್ರೂ ಈ ಕಡೆಗೆ ಅಟ್ರಾಕ್ಟ್ ಆದ್ರೆ ಅದು ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನ ತಡೆಯೋದಕ್ಕೆ ಏನೇನ್ ಮಾಡಬೇಕು, ಆ ಕ್ಷುದ್ರ ಗ್ರಹನ ಹೇಗಾದ್ರೂ ಭೂಮಿಯಿಂದ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆಗಳಿದೆಯಾ ಅಂತಾನು ಟ್ರಯಲ್ಸ್ಗಳು ನಡೀತಾ ಇದೆ ಬಿಡಿ, ಕಂಡುಹಿಡಿತಾ ಇದ್ದಾರೆ. ಏನೇನಾದ್ರೂ ಮಾಡೋಣ, ನಮ್ಮ ಅಟಾಮಿಕ್ ಎನರ್ಜಿ ಯೂಸ್ ಮಾಡಿಕೊಂಡು ಆ ಕ್ಷುದ್ರ ಗ್ರಹನ ಭೂಮಿಯಿಂದ ದೂರ ತೆಳೋದಕ್ಕೆ ಟ್ರೈ ಮಾಡೋಣ, ಇಲ್ಲ ಬ್ಲಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಪ್ಲಾನಿಂಗ್ಗಳನ್ನೇನೋ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಿಂದ ಆಗುವಂತ ಸಿಚುವೇಶನ್ಗಳು ಹೇಳೋದಕ್ಕಾಗೋದಿಲ್ಲ. ಬ್ಲಾಸ್ಟ್ ಮಾಡಿದಾಗ ಅದರಿಂದ ಯಾವುದೋ ಒಂದು ಭಾಗ ಬಂದು ಭೂಮಿಗೆ ತಟ್ಟಬಹುದು. ಆ ತಟ್ಟಿದ್ರಿಂದ ಭೂಮಿ ಮೇಲಿರುವಂತ ಅಟಾಮಿಕ್ ಬಾಂಬ್ಗಳೆಲ್ಲ ಎಕ್ಸ್ಪ್ಲೋಡ್ ಆಗ್ಬೋದು. ಎಕ್ಸ್ಪ್ಲೋಡ್ ಆದಾಗ ಅದರ ರೇಡಿಯೇಷನ್ ಒಂದು ಭೂಮಿ ಪೂರ್ತಿ ಸ್ಪ್ರೆಡ್ ಆಗ್ಬೋದು. ಅದು ಕಡಿಮೆ ಆಗೋದಕ್ಕೆ 16 ವರ್ಷಗಳೇ ನಾವು ಭೂಮಿ ಅಂಡರ್ ಗ್ರೌಂಡ್ ಅಲ್ಲಿ ಬದುಕಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದೇ ಹೇಳಿದ್ದು, ನಾವು ಭೂಮಿಯ ಕೆಳಗಡೆ ಪಾತಾಳದಲ್ಲಿ ಬದುಕಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅಂಡರ್ ಗ್ರೌಂಡ್ ಸಿಟಿಗಳನ್ನ ದೇಶಗಳಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆಹಾರನ ದಾಸ್ತಾನಗಳು, ಆಹಾರದ ಬೀಜಗಳನ್ನ ಶೇಖರಣೆ ಮಾಡಿಟ್ಕೊಳ್ತಾ ಇದ್ದಾರೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ನಾವಲ್ಲ. ಬೇಸ್ಡ್ ಆನ್ ದಿಸ್ ಅಂದ್ರೆ ಇದರ ಆಧಾರದ ಮೇಲೆ ಒಂದು ಫಿಲಂ ಕೂಡ ಮಾಡಿದ್ರು. ಎಷ್ಟೋ ಫಿಲಂಗಳು ಬರ್ತಾ ಇದೆ ಬಿಡಿ, ಅದನ್ನ ಫಿಲಂಗಳನ್ನ ಕೆಲವೊಂದ್ಸಲ ನಂಬೋದಕ್ಕಾಗೋದಿಲ್ಲ. 2012
ಒಂದು ಫಿಲಮ್ ಬಂತು, ಪ್ರಪಂಚ ಹಿಂಗಾಗೋಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಎಲ್ಲ ಹೇಳಿದ್ರು, ಜನ ನೋಡಿದ್ವಿ, ಆಮೇಲೆ ಏನೂ ಆಗ್ಲಿಲ್ಲ ಬಿಡುತ್ತಾ ಬದುಕೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಕೆಲವೊಂದು ಸಲ ನಡೆಯುವಂಥ ಚಾನ್ಸಸ್ ಇರುತ್ತೆ. ಅದರ ಆಧಾರದ ಮೇಲೆ ಬಂದಂತ ಒಂದು ಫಿಲಂ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು. ಗ್ರೀನ್ಲ್ಯಾಂಡ್ ಮೈಗ್ರೇಷನ್ ಅಂತ ಒಂದು ಸಿನಿಮಾ. ಇದರಲ್ಲಿ ಏನು ಅಂದ್ರೆ, ಒಂದು ಕ್ಷುದ್ರ ಗ್ರಹ ಭೂಮಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಆ ಗ್ರಹದಿಂದ ಭೂಮಿ ಮೇಲೆ ರೇಡಿಯೇಷನ್ ಅನ್ನು ಕ್ರಿಯೇಟ್ ಆಗುತ್ತೆ. ಆ ರೇಡಿಯೇಷನ್ ಅಲ್ಲಿ ಜನ ಬದುಕೋದಕ್ಕಾಗೋದಿಲ್ಲ, ಆಹಾರ ಬೆಳೆಯೋದಕ್ಕಾಗೋದಿಲ್ಲ. ಯಾವುದೋ ಒಂದು ಭಾಗ ಮಾತ್ರ ಅದರಲ್ಲಿ ಸುರಕ್ಷಿತವಾಗಿರುತ್ತೆ. ಆ ಭಾಗದಲ್ಲಿ ಜನರು ಹೋಗಿ ಬದುಕಿ ಹೊಸ ಜೀವನ ಕಟ್ಕೋಬೇಕು, ಹೊಸ ಲೈಫ್ನ ಅಲ್ಲಿ ಶುರು ಮಾಡಬೇಕು ಅಂತ ಜಾಗ ಯಾವುದು ಅಂತ ಮೊದಲೇ ಪ್ಲಾನ್ ಮಾಡಿ ಇಟ್ಕೊಳ್ತಾರೆ. ಹೇಗೆ ಅಂದ್ರೆ, ಭೂಮಿ ತಿರುಗೋ ಸ್ಪೀಡು, ಇನ್ನು ಕ್ಷುದ್ರ ಗ್ರಹ ಎಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು, ಪ್ಲಸ್ ಅದ್ರ ಸರೌಂಡಿಂಗ್ ನಲ್ಲಿ ಎಲ್ಲಾದ್ರೂ ಅಟಾಮಿಕ್ ಎನರ್ಜಿ ಅಂದ್ರೆ ನಾವು ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ನ್ಯೂಕ್ಲಿಯರ್ ಬಾಂಬ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದೆಲ್ಲಾದ್ರೂ ಸರೌಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಇಲ್ವಾ, ಇಂಥದ್ದನ್ನೆಲ್ಲ ನೋಡಿ ಯಾವುದು ಇಲ್ಲದೆ ಇರುವಂತ ಒಂದು ಭೂಭಾಗ, ಅದು ಇಂಪ್ಯಾಕ್ಟ್ ಮಾಡ್ತಾ ಇರುವಂತ ಭೂಭಾಗ ಇದ್ದೇ ಇರುತ್ತೆ. ಅಂತ ಭೂಭಾಗಗಳನ್ನ ಕಂಡಿಡ್ಕೊಂಡು ಈಗಲೇ ಅದನ್ನ ಮ್ಯಾಪಿಂಗ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಏನು, ಈ ಭೂಭಾಗ ಇಲ್ಲ ದ್ವೀಪ ಇಲ್ಲ ದೇಶ ಸರೌಂಡಿಂಗ್ ನಲ್ಲಿ ಯಾವುದೇ ರೀತಿ ಅಟಾಮಿಕ್ ಎನರ್ಜಿ ಅನ್ನೋದು ಇಲ್ಲ, ಪವರ್ ಪ್ಲಾಂಟ್ಗಳಿಲ್ಲ, ಯಾವುದೇ ರೀತಿ ಅಲ್ಲಿ ಈ ಅಟಾಮಿಕ್ ಬಾಂಬ್ ಅನ್ನೋದು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ಲೇಸಸ್ಗಳನ್ನ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಆ ಮಾರ್ಕ್ ಮಾಡಿ ಇಟ್ಕೊಂಡಿರೋ ಪ್ಲೇಸಸ್ಗಳನ್ನ ಫ್ಯೂಚರ್ ಅಲ್ಲಿ ಸೇಫೆಸ್ಟ್ ಝೋನ್ ಅಂತ ಕರೀತಾ ಇದ್ದಾರೆ. ಆ ಸೇಫೆಸ್ಟ್ ಝೋನ್ಗಳಲ್ಲಿ ನಾವು ಬದುಕುಳಿಯುವಂಥ ಚಾನ್ಸಸ್ ಇರುತ್ತೆ. ಭೂಮಿ ಮೇಲೆ ಎಲ್ಲೇ ಇಂಪ್ಯಾಕ್ಟ್ ಮಾಡೋರು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ, ಆದರೆ ಕೆಲವಷ್ಟು ಜಾಗಗಳಿಗೆ ಅದರ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗಬಹುದು. ಒಂದು, ಸಮುದ್ರ ಮಟ್ಟದಿಂದ ತುಂಬಾ ಹೈಟ್ ಅಲ್ಲಿರುವಂಥ ಜಾಗಗಳು, ಇಲ್ಲ ಸಮುದ್ರ ಮಟ್ಟದಿಂದ ತುಂಬಾ ಡೀಪ್ ಅಂದ್ರೆ ಕೆಳಗಡೆ ಇರುವಂಥ ಜಾಗಗಳು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಕಡಿಮೆ. ಅಂತ ಜಾಗಗಳನ್ನ ಇವತ್ತು ಸೈಂಟಿಸ್ಟ್ಗಳು ಗುರುತಿಸ್ತಾ ಇದ್ದಾರೆ. ಯಾಕೆ, ಇಂಪ್ಯಾಕ್ಟ್ ಆದ್ರೆ 2029 ಆಗ್ಬೋದು, ಇಲ್ಲ 2036, 2 ಡೇಟ್ ಕೊಟ್ಟಿದ್ದಾರೆ. ಆ 2 ಡೇಟಲ್ಲಿ ಯಾವತ್ತಾದ್ರೂ ಆದ್ರೆ ನಾವು ಅದಕ್ಕೆ ಸಿದ್ಧ ಆಗಿರೋಣ. ಅದನ್ನೇ ಹೇಳಿದ್ದು, ಕೌಂಟ್ ಡೌನ್ ಸ್ಟಾರ್ಟ್ಸ್. ಇವಾಗಿಂದ ಕೌಂಟ್ ಡೌನ್ ಶುರು ಮಾಡಿ ಜಾಗಗಳನ್ನ ಹುಡ್ಕೋ ಕೆಲಸ ಮಾಡಿರ್ತಾರೆ. ಆದ್ರೆ ಕ್ಷುದ್ರ ಗ್ರಹ ಇದೇ ಜಾಗಕ್ಕೆ ಬೀಳುತ್ತೆ, ಅದೇ ಜಾಗಕ್ಕೆ ಬೀಳುತ್ತೆ ಗೊತ್ತಿಲ್ಲ. ಅದಕ್ಕೆ ಕೆಲವಷ್ಟು ಜಾಗಗಳನ್ನ, ಒಂದು ಅಂದಾಜು ಒಂದು 50 ಜಾಗಗಳನ್ನ ಅವರು ನೋಟಿಫೈ ಮಾಡಿಕೊಂಡು ಮ್ಯಾಪ್ ಅಲ್ಲಿ ಈ ಜಾಗಗಳು ಸೇಫೆಸ್ಟ್ ಝೋನು ಅಂದ್ರೆ ಭೂಮಿ ಮೇಲೆ ಸುತ್ತ ಮಾರ್ಕಿಂಗ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಅದು ಎಲ್ಲೇ ಬೀಳುತ್ತೆ ಅಂತ ಗೊತ್ತಾಗುತ್ತಲ್ಲ, ಒಂದು ಅಂದಾಜು ಲೆಕ್ಕಾಚಾರ. ಅದು ಎಲ್ಲಿ ಬೀಳುತ್ತೆ ಆ ಜಾಗದಿಂದ ಆಪೋಸಿಟ್ ಆಗಿರುವಂತ ಜಾಗದಲ್ಲಿ ಇರೋ ಅಷ್ಟು ಜಾಗಗಳನ್ನ ಸೇಫೆಸ್ಟ್ ಝೋನ್ಗಳಂತ ಕನ್ಸಿಡರ್ ಮಾಡಿ ಅಲ್ಲಿ ಹೋಗಿ ಬದುಕನ್ನ ಕಟ್ಕೊಳ್ಬೇಕಾಗತ್ತೆ. ಅಂತ ದಿನಗಳು ಮುಂದೆ ಬರುತ್ತೆ ಅಂತಾನೆ ತಿಳಿಸುವಂತ ಒಂದು ಸಿನಿಮಾ ಇದು. ಸಿನಿಮಾ ಕತೆ ಯಾವುದೋ ಒಂದು ರೂಪದಲ್ಲಿ ಮಾಡಿರ್ಬೋದು, ಬಟ್ ಆದ್ರೆ ಸೈಂಟಿಸ್ಟ್ಗಳು ಹೇಳಿರುವಂತ ಒಂದು ಆರ್ಟಿಕಲ್ಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾಗಳು ಇವೆಲ್ಲ. ಇದೇನು ಅಂದ್ರೆ, ಆಗಬಹುದು ಈ ತರ ಆದ್ರೆ ಯಾವ ರೀತಿ ನೀವು ಬದುಕಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆ ಕೊಡುವಂತ ಸಿನಿಮಾಗಳು. ಆದ್ರೆ ಸಾಧ್ಯ ಆದ್ರೆ ಸೈನ್ಸ್ ಫಿಕ್ಷನ್ ಮೂವಿಗಳು ಇವೆಲ್ಲ ಏನು ಅಂದ್ರೆ, ಆಗಬಹುದು ಒಂದು ಪ್ರಿಡಿಕ್ಷನ್ ನಮ್ಮಲ್ಲಿ ಕಾಲಜ್ಞಾನಿಗಳು ತಿಳಿಸ್ತಾ ಇದ್ರು, ಈ ರೀತಿ ಆಗಬಹುದು ಅಂತ ಅವ್ರು ಬರ್ದಿಡ್ತಾ ಇದ್ರು. ಇವರು ಬರ್ದಿಟ್ಟಿರೋದನ್ನ ಒಂದು ಸಿನಿಮಾ ಮೂಲಕ ಜನರಿಗೆ ತೋರಿಸೋ ಕೆಲಸ ಮಾಡಿದ್ದಾರೆ ಅಷ್ಟೇ. ಇಂಥದನ್ನ ತಿಳ್ಕೊಳ್ಳೋಣ, ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಅದನ್ನೇ ಹೇಳಿದ್ದು, ಆಗಬಹುದು 2029 ಇಲ್ಲ 36 ಈ ಟೈಮಲ್ಲಿ ಭೂಮಿಗೆ ಯಾವ್ದಾದ್ರು ಕ್ಷುದ್ರ ಗ್ರಹ ಬಂದು ಹೊಡೆದ್ರೆ ಅದರಿಂದ ಬಚಾವ್ ಆಗೋದು ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡಿಟ್ಕೊಳ್ಳಿ. ರೇಡಿಯೇಷನ್ ಇಲ್ಲದೆ ಇರೋ ಜಾಗ ಅಂದ್ರೆ, ನಾವು ಸುತ್ತಮುತ್ತ ಎಲ್ಲಿ ಬದುಕ್ತಾ ಇರ್ತೀವಿ ಅಲ್ಲಿ ಯಾವುದು ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಲ್ಲ, ನ್ಯೂಕ್ಲಿಯರ್ ವೆಪನ್ಸ್ ಬಳಸ್ತಾ ಇಲ್ಲ. ಸುಮಾರು ಒಂದು ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದ್ರೆ 100 ಕಿಲೋಮೀಟರ್ ತನಕ ಸ್ಪ್ರೆಡ್ ಆಗುತ್ತೆ ಅದ್ರ ಎನರ್ಜಿ ಅನ್ನೋದು. ನಮ್ಮ ಭಾರತದಲ್ಲೂ ಒಂದು 170-180 ನ್ಯೂಕ್ಲಿಯರ್ ಬಾಂಬ್ಗಳಿದೆ ಬಿಡಿ. ಆ ಬಾಂಬ್ಗಳು ಎಲ್ಲೆಲ್ಲಿ ಇದಾವೋ ಗೊತ್ತಿಲ್ಲ, ಆದ್ರೆ ಅದು ಬ್ಲಾಸ್ಟ್ ಆದ್ರೆ ಅದ್ರ ಇಂಪ್ಯಾಕ್ಟು 100 ಕಿಲೋಮೀಟರ್ ಸರೌಂಡಿಂಗ್ ಇದ್ದೇ ಇರುತ್ತೆ. ಇನ್ನ ಈ ಕ್ಷುದ್ರ ಗ್ರಹದ ಪೀಸ್ಗಳು ಭೂಮಿ ಗ್ರಾವಿಟೇಷನಲ್ ಫೋರ್ಸ್ಗೆ ಯಾವ ಕಡೆ ಸ್ಪ್ಲಿಟ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಸ್ಪ್ಲಿಟ್ ಆಗೋ ಸಂದರ್ಭ ಬಂದ್ರೆ, ಇಲ್ಲ ಭೂಮಿ ಗ್ರಾವಿಟೇಷನಲ್ ಫೀಲ್ಡೇ ವೇರಿಯೇಷನ್ ಆದ್ರೆ, ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ವೇರಿಯೇಷನ್ ಆದ್ರೆ ಏನೇನಾಗುತ್ತೆ ಅಂತ ತಿಳಿಸ್ತಾರೆ ಈ ಸಿನಿಮಾದಲ್ಲಿ. ಇಂಥದ್ದನ್ನ ನೋಡೋಣ. ಸಿದ್ಧತೆ ಕೆಲವೊಂದ್ಸಲ ಮಾಡ್ಕೋಬೇಕಾಗತ್ತೆ, ಕೆಲವೊಂದ್ಸಲ ಏನು ಆಗೋದಿಲ್ಲ. ಚಾನ್ಸಸ್ ದೇರ್ ಆರ್ ನಾಟ್ ಅನ್ನೋಗೆ ನೋಡೋಣ. ಜ್ಞಾನಿಗಳು ಬೇರೆ ಟೈಮ್ಗಳನ್ನ ಮೆನ್ಷನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಈ ಟೈಮ್ನಲ್ಲಿ ಇದು ನಡೀಬಹುದು ಅಂತ. ಅದಕ್ಕೋಸ್ಕರನೇ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. 2029ರಿಂದ ಈ 36 ಅನ್ನೋದು ಯಾರು ಹೇಳಿಲ್ಲ, ಯಾರು ತಿಳಿಸಿರ್ಲಿಲ್ಲ ಅಂದ್ರೆ ಭಯ ಪಡೋವಾಗೇ ಇರಲಿಲ್ಲ. ಇವ್ರು ಹೇಳಿದ್ದಾರೆ, ತಿಳಿಸಿದ್ದಾರೆ ಅಂದಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ನಮ್ಮ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಳೋಣ. ಏನು ಮಾಡೋದಕ್ಕಾಗದೆ ಇದ್ದಂಥ ಪರಿಸ್ಥಿತಿನ ಕೈ ಚೆಲ್ಬಿಟ್ಟು ನಾವು ಅವ್ರ ಜೊತೆ ಹೋಗೋ ಕೆಲಸ ಮಾಡ್ಬೇಕಾಗತ್ತೆ. ಈ ಥರದ ವಿಷಯಗಳಿದಾವೆ, ತಿಳ್ಕೊಳ್ತಾ ಇರೋಣ, ತಿಳಿಸ್ತಾ ಇರೋಣ ಒಂದು 4 ಜನಕ್ಕೆ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.